ಡಿಲೀಟ್ ಈಗ ಆಗತ್ತಂತೆ ನಾನು ಇಲ್ಲಿಂದ ಹೋಗಲ್ಲ. ಅದಕ್ಕೆ ನಾನು ಮೇಡಮ್ ಹತ್ರ ಕೂತಿರೋದು. ನನಗೆ ನಾನು ಬದುಕಬೇಕು ಸರ್. ಇವ್ರು ಕೂತ್ಕೊಂಡು ಇವ್ರು ನಮ್ಮ ಕಾಪಾಡಕ್ಕೆ ಬರ್ತಾರೆ. ಇನ್ನೊಂದು ಸ್ವಲ್ಪ ಅವ್ರು ಇನ್ನೊಂದು ಸ್ವಲ್ಪ ಮಾಡ್ತಾರೆ. ಡೆಫಿನೆಟ್ಲಿ ಶಿ ಇಸ್ ಅ ವಂಡರ್ಫುಲ್ ವುಮೆನ್. ಮಾಡ್ತಾರೆ. ಎಲ್ಲರೂ ಇದಾಗಿರಲ್ಲ ರೀ, ಎಲ್ಲರೂ ಇರಲ್ಲ. ನಿಗದಿತ ಅಲ್ಲ. ಈಗ ಅವ್ರು ಬಂದಮೇಲೆ ಮೇಡಮ್ ಏನು ಹೇಳ್ತಾರೆ ನೋಡ್ಕೊಂಡು ಮಾಡ್ಬೇಕು. ಯಾಕಂದರೆ ವಿ ಶುಡ್ ರೆಸ್ಪೆಕ್ಟ್ ಒಬ್ಬ IPS ಆಫೀಸರ್ ಡಿಗ್ನಿಟಿ ನಾವು ಕಾಪಾಡಬೇಕಾಗತ್ತೆ. ಈಗ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಜೈಲಿಂದ ಬಂದವ್ರಿಗೂ ಫ್ಯಾನ್ಸ್ ಅಸೋಸಿಯೇಷನ್ಸ್ ಇರುತ್ತೆ. ಇಂಥ ದೇಶ ಇದು. ಈ ದೇಶ ಉದ್ಧಾರ ಆಗೋದು ಹೆಂಗೆ? ಈಗ ಎಸ್ ನಾರಾಯಣ ಅವರು ಕೂಡ ಇದೇ ಸಂಬಂಧಪಟ್ಟಂಗೆ ಒಂದು ಕೇಸ್ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ನನ್ನ ಹೆಸರಲ್ಲಿ ಸಾಕಷ್ಟು ಹೀರೋಗಳಿಗೆ ಬೆದರಿಕೆ ಅಂದರೆ ಕೆಟ್ಟದಾಗ ಅದು ನಿಲ್ಬೇಕು ಸರ್. ನಿಲ್ಲೋ ತನಕ ಬಿಡಲ್ಲ ಸರ್. ನಾನು ಇದುವರೆಗೆ 50 ಸಲ ಬಂದಿದ್ದೀನಿ. ಇಲ್ಲಿಗೆ 50 ಸಲದಿಂದ ಏನಾಗ್ದಿರೋದು 51ನೇ ಸಲ ಆಗುತ್ತೆ. ನಾವು ಬಂದಿದ್ದೀವ ಇಲ್ವಾ ಅನ್ನೋದನ್ನು ರವಿ ಅವ್ರ ಇನ್ಸ್ಪೆಕ್ಟರ್ ಕೇಳಿ. ಯಾಕಂದ್ರೆ ನಾನು 100 ಸಲ ಹೇಳ್ತಾ ಇದ್ದೀನಿ. ರಾಮನಗರದಲ್ಲಿ ಹೊಡೆಯೋಕೆ ಬಂದಿರೋ ಅವಾಗೂ ಸುಮ್ಮನೆ ಅವರೇ. ಅದೇನಾಗುತ್ತೆ ಇವ್ರಿಗೆ ಪ್ರಾಣ ಹೋದ್ಮೇಲೆ ಬುದ್ಧಿ ಕಲಿತಾರೆ ಪೊಲೀಸ್ನವರು. ಸತ್ಯಾಗ್ರಹ ಮಾಡೋದ್ರಿಂದ ಏನಿದು ಅಂತ. ಹೌದಾ? ಅದು ನನ್ನ ಆರೋಗ್ಯ ಹಾಳಾದಾಗ ಪ್ರೆಷರ್ ಬೀಳುತ್ತೆ. ನೀವೆಲ್ಲ ಕೂತ್ಕೊಂಡು ಕೆಲಸ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ. ಎಕ್ಸ್ಟ್ರೀಮ್ ಆಗಿ ಮಾಡ್ತಾ ಇರ್ತೀವಿ. ಅದು ಎಕ್ಸ್ಟ್ರೀಮ್ ಆಗಿ ನಾನು ನಿಮ್ಮ ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ. ಪ್ರಾಣ ಹೋಗೋ ಮಟ್ಟಿಗೆ ಬಂದಾಗ ಅವಾಗ ಆಗಿದ್ದು ಅವ್ರು ಮಾಡದಿರೋದಕ್ಕೆ ನಾನು ಹೇಳ್ತಾ ಇದ್ರು ಭಾರತೀಯರೇ. ಅವರು ಇಷ್ಟು ದಿನದಲ್ಲಿ ಮಾಡಿದ್ರೆ ನಾವೇ ಕೂತ್ಕೋತಾ ಇದ್ದು ಉಪವಾಸ. 50 ಸಲ ಬಂದಿರೋದಕ್ಕೆ ಒಂದು ನಿಮಿಷ ಅದು ಯಾವ ಸೆಕ್ಷನ್ ಬರುತ್ತೆ, ಯಾವ ಸ್ಟೇಷನ್ ಬರ್ತಾ ಲಿಮಿಟ್ಸ್ ಇರುತ್ತೆ ಭಾರತೀಯವರೇ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಆಗಿರೋದು ಥ್ರೆಟ್ನಿಂಗ್ಸ್ಗೆ ನಿಮಿಷ ಒಬ್ಬರಿಗೆ ಹೇಳ್ತಿರ್ತೀವಿ. ಈ ಥ್ರೆಟ್ನಿಂಗ್ಸ್ಗೆ ಇದು ಡಿಪಾರ್ಟ್ಮೆಂಟು ಚುಚ್ಚೋಕೆ ಬಂದಿದ್ದು ಅಲ್ಲಿ ಅದು ಅವ್ರಿಗೆ ಅಲ್ಲಿ ಕೊಡಬೇಕು. ಇಲ್ಲಾಗಿದೆ ಏನಾಗಿದೆ ಫರ್ದರ್ ಇಲ್ಲಿ ಇವರು ಇಲ್ಲಿ ಲೈಟಾಗಿ ಬಿಸಿ ಮುಗಿಸಿರೋದು ಆಗ್ತಿರಲಿಲ್ಲ ಅಷ್ಟೇ ಸರಿ. ಅದನ್ನೇ ಓಕೆ, ನಾನೇ ಕನ್ಫ್ಯೂಸ್ ಆಗ್ತೀನಿ ಅನ್ಕೊಳ್ಳಿ. ನೀವು ಹಿಂದೆ ಕೊಟ್ಟಿದ್ದ ಸ್ಟೇಷನ್ಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೌದಾ? ಒಂದು ನಿಮಿಷ. ಹಿಂದೆ ಕೊಟ್ಟಿದ್ದ ಸ್ಟೇಷನ್ ಇಲ್ಲ, ಇದು ನಮ್ಮ ಮನೆ ಲಿಮಿಟ್ಸ್. ಹಿಂದೆ ಆಗಿರೋ ಪ್ರಾಬ್ಲಮ್ಗೆ ಇಲ್ಲಿ ಸ್ಟೇಷನ್ ಕೊಟ್ಟಿದ್ದೀರಿ, ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು ಜಾನಭಾರತಿ ಇದಕ್ಕೆ ಲಿಮಿಟ್ಸ್. ಈಗ ನಂದು ಒಂದು ಕೆಲಸ ಮಾಡಿ ಸಿಂಪಲ್, ಮೇಕ್ ಇಟ್ ವೆರಿ ಸಿಂಪಲ್. ಎಲ್ಲವೂ ಅಲ್ಲ, ನನಗಿರೋದು 2 ಕಂಡೀಷನ್ಗೆ ಇಲ್ಲಿ ಬಂದಿರೋದು. DCP ಮೇಡಮ್ ಅದು ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು ಅದು ಹೆಲ್ತ್ ಏನು ಇಶ್ಯೂ ಆಗುತ್ತೆ ಆಗಲಿ ಫರ್ದರ್. ಇದು ಮೇಡಮ್ ಬಗ್ಗೆ ನಾವು ಒತ್ತಡ ಹಾಕ್ತಾ ಇಲ್ಲ. ಇವ್ರು ಕೆಲಸ ಮಾಡದಿರೋ ಪರಿಣಾಮ ಅವ್ರು ಪ್ರೆಷರ್ ಬೀಳ್ತಾ ಇದೆ ಅಷ್ಟೇ. ಸೊ ನಾನು ಬದುಕಬೇಕು, ನನ್ನ ಅಸ್ತಿತ್ವ ಮುಖ್ಯ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬದುಕಬೇಕು ರೀ. ಇವ್ರು ಕೂತ್ಕೊಂಡು ಇವ್ರು ಪೊಲೀಸ್ ನೋಡ್ಕೊಂಡು ಕೂತ್ಕೊಳ್ಳ. ನಾನು ಇಷ್ಟು ದಿನ ನಮ್ಮ ಕಾಪಾಡಲೇ ಇಲ್ಲ ಅವ್ರ ಮೇಲೆ. ಇವಾಗ ಕೂತ್ಕೊಂಡು ಇವ್ರಿಗೋಸ್ಕರ ನಾನೇನು ಮಾಡಲಿ? ಐ ಶುಡ್ ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದೀನಿ. ನಮಗಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಸ್ಟೇಷನ್ಗೆ ಒಳ್ಳೆ ಇನ್ಸ್ಪೆಕ್ಟರ್ ಕೊಡಿ, ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಕೊಡಿ. ನಮ್ಮ ಸಮಸ್ಯೆ ಮಾಡಬಾರ್ದು ಅಂತ. ನಾವು ಅವ್ರ ವಿರೋಧಿಗಳಲ್ಲ. ನನ್ನ ಪ್ರಾಣ ಹೋಗ್ತಾ ಕಾಪಾಡೋದು ನಾನೇ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ. ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ. ನಮ್ಗೆ ಎಷ್ಟು ನೋವು ಇರುತ್ತೆ ಅರ್ಥ ಮಾಡ್ಕೊಳ್ಳಿ.